ಗುಡ್ ಮಾರ್ನಿಂಗ್ ಗಾಯ್ಸ್. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಔಟ್ಫಿಟ್. ಸೊ ಈಗ ನಾವೆಲ್ಲ ಎಲ್ಲೋಗ್ತಾ ಇದ್ದೀವಿ. ಹೇಗಿದೆ ಗಾಯ್ಸ್? ಹಿಂದೆ ಹೋಗಿನ. ಇದು ಬಿಚ್ತೀನಿ ಸಣ್ಣ ಟ್ಯಾನ್ ಓಕೆ, ಇವತ್ತಿನ ಔಟ್ಫಿಟ್ಸ್. ಸೊ ಇವತ್ತು ನಾವೆಲ್ಲ ಹೋಗ್ತಾ ಇದೀವಿ ಇವಾಗ? ಯಾಣ ಕೇವ್ಸ್. ಗರ್ಲ್ಸ್ ಸೇ ಹಾಯ್. ಲೆಟ್ಸ್ ಗೋ ಗರ್ಲ್ಸ್. ಈ ಸ್ಪೆಕ್ಸ್ ಇಟ್ಕೊಂಡ ಅರ್ಷಿತಾ ಕೊಟ್ನಲ್ಲ, ಆಯ್ತಾ? ಯಾವ್ದು ಬೇಕು ನಿಮ್ಗೆ? ಬೇಡವಾ? ಇವಳಿಗೊಂದು ಲಾಕ್ ಹಾಕಕ್ಕೆ ಬರಲ್ಲ ಆಂಟಿ ನೋಡಿ. ಬೇಕಾಗಿರೋದನ್ನ ಹಾಕೊಂಡ್ಬಿಡ್ತಾರೆ ಗೈಸ್. ಲಾಸ್ಟ್ ಅಲ್ಲಿ ಯಾವ್ದು ಮಿಕ್ಕುತ್ತೋ ನನಗೆ ಅದನ್ನ ಕೊಡ್ತಾರೆ ಇವರು. ನಂಗೆ ಇದೊಂದೇ ಸ್ಪೆಕ್ಸ್. ಯವ್ವಾ ಬಿಸಿಲು, ಸಖತ್ ಬಿಸಿಲೈತೆ. ನಂಗೆ ಇದೊಂದೇ ಶೇಡು ಸೆಟ್ ಆಗೋದು, ಅದಕ್ಕೆ ಇವರೆಲ್ಲ ತಗೊಂಡ್ಬಿಡ್ತಾರೆ. ಆಮೇಲೆ ಅಲ್ಲೇ ಕೇಳಿದೆ ರೂಮಲ್ಲಿ ಯಾರ್ಯಾರಿಗೆ ಏನೇನು ಬೇಕು ತಗೊಳ್ರಿ ಅಂತ. ಜಿಪ್ಪೆ ಹಾಕಿಲ್ಲ ಬ್ಯಾಗ್ ಹಿಂದೆ. ಹೇಳ್ದೆ ಏನಾದ್ರು ಪ್ರಾಡಕ್ಟ್ಸ್ ಬಿದ್ದೋಗ್ಲಿ ಕಳ್ದೋಗ್ಲಿ. Am I looking good? ನೋ, Shut up. ಅವಳ ರೂಮಲ್ಲೆಲ್ಲ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂದ್ಬಿಟ್ಟು ಯು ಆರ್ ನಾಟ್ ಅಂತ ಅವಳು ನೋಡಿ ಇವಾಗ. ಓ ನೋಡು, ನಾಟ್ ಅಂದ್ಬಿಟ್ಟು ಹಾಟ್ ಅಂತ. ಇದನ್ನ ಹಾಕು ಬಿಡ್ಬೇಡ. ಏನ ಐ ಆಮ್ ಹಾಟ್ ಅಂತ. ನಾನು ಐ ಆಮ್ ಹಾಟ್ ಅನ್ಕೊಳ್ಳೋದಪ್ಪ ನನಗೇನು. ನೀನು ಹಿಂದೆ ಜಿಪ್ ಹಾಕ್ತೀನಿ ಬ್ಯಾಗ್ದು. ಬೇಡ ಬಾ, ಅಲ್ಲಿ ಹಾಕೊಳ್ಳೋಣ. ಮಾಡು ಸುಮ್ಮನೆ. ಬಾ, ಜಂಪ್ ಹೊಡಿ. ನಿಂಗೆ ಕೋತಿ ತಾನೆ, ಜಂಪ್ ಹೊಡಿ. ಹೋಗಿ ವ್ಲಾಗ್ ಹೋಗಶ್ಚಿತ. ನೀನು ಮನೇಲಿ ತೆಗಿಕಂತ ಹೊಟ್ಟೋಳು ಹೇಳಂತ. ನೆನ್ನೆ ಫೈನ್ ಕಟ್ಟಿರೋದಕ್ಕೆ ಇವತ್ತು ಹುಡುಗಿರು ಹೆಲ್ಮೆಟ್ ತಗೊಂಡ್ಬರ್ತಾವ್ರೆ. ಬಾಯ್ಸ್ ಗಾಯ್ಸ್ ಅಯ್ಯ ಬಾ, ನೋಡಿಲ್ಲ ಎಷ್ಟು. ಆಯ್ತು ಹೋಗಮ್ಮ. ಕೊಂಡೆ ನೋಡಿ, ಇಷ್ಟು ಉದ್ದ ಕೂದಲು ಬಿಟ್ಕೊಂಡು ಹೇರ್ ಸ್ಟೈಲ್ ಏನು ಮಾಡಲಿ, ಹೇರ್ ಸ್ಟೈಲ್ ಏನು ಮಾಡಲಿ ಅಂತ ನಮ್ಮ ತಲೆ ತಿಂತಾಳುಳು. ಕೊಂಡೆ ಹೌದಾ? ನಮ್ಮ ನೆರಳಲ್ಲೈತೆ. ಅಶ್ವಿತ ಗೆರೆ ಬಿಟ್ಟು ದಾಟ್ರು. ಎಲ್ಲಾರ್ದು ವೈಟ್ ಶೂ ಕಣೆ. ನಂದು ಅವಳ್ದು ಗಲೀಜಾದ್ರೆ ಟಿಶ್ಯೂಲೇ ಒರೆಸ್ಬೋದು, ಇದು ಬಟ್ಟೆದಲ್ಲ. ನಂದು ಜುಡಿಯೋ. ನಂದು ಅಷ್ಟೇ. ನಿಮ್ದು ಒರ್ಸಕ್ಕಾಗಲ್ಲ, ನಿಮ್ದು ಬಟ್ಟೆದು. ನಂದು ಫ್ಲಿಪ್ಕಾರ್ಟ್ ನೆಂದ್ರು ನೋಡು. ಬೆಳ್ಳಗಿರೋರ್ ಪ್ರಾಬ್ಲಮ್ ನೋಡಿ. ಒತ್ಕೊಂತವಳು ಇವಾಗ, ಲುಂಗಿ ಥರ ಕಟ್ಕೊಂತವಳು. ನಾವು ಅದಕ್ಕೆಲ್ಲ ಕೇರೆ ಮಾಡಲ್ಲ. ಆಗಿಲ್ಲ ಅಂದ್ರೆ ಹಿಂಗೆ ಕಾಣೋದು. ಹಾರ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀಯಾ? ಯವ್ವ ಬಿಸಿಲು ಎತ್ತರೆ. ಕೊಂಡೆ ಬಿಚ್ಬಿಟ್ಟ. ಹೆಲ್ಮೆಟ್ ಹಾಕೊಳಕಲ್ಲ ಕಣೆ. ಸೋಡಿ ಕೊಂಡೆ ಬಿಚ್ಬಿಟ್ಟ. ನಾಷ್ಟ ಮಾಡಕ್ ಬಂದಿದ್ವಿ. ಫುಲ್ ಸೌಂಡು. ಇಲ್ಲ, ಅರ್ಷಿತನ ಹತ್ರ ಇದೆ ಸಿಕ್ಕಾಪಟ್ಟೆ ಸೌಂಡ್. ಇನ್ನು ನಾವು 1 hour ಆಗುತ್ತೆ ಹೋಗೋಕೆ ಅನ್ಸುತ್ತಲ್ಲ. 1.5 hour ಆಗುತ್ತೆ. ನೀರು ನೋಡು, ನೀರು. ಸ್ವಿಮ್ಮಿಂಗ್ ಮಾಡೋಣ. ನಾಷ್ಟ ಮಾಡಿಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ. ನಾವು ಹೋಗೋಕ್ಕೆ 1.5 hour ಬೇಕು ಅನ್ಸುತ್ತೆ. ಗಾಡಿ ಅನ್ಸುತ್ತೆ, ಕೇಳಿಸ್ತಾ ಇಲ್ವಾ? ಆದರೂ ಕಪ್ಪಗಿದೀವಿ ಅನ್ಕೋಬಾರ್ದು. ಕಪ್ಪೆ ಲಕ್ಷಣ ಅಲ್ವಾ? ಏನಂತೀರಾ? ಹೌದು, ಕಪ್ಪೆ ಲಕ್ಷಣ. ನಾನೇ ಅವತ್ತು ಕಪ್ಪಗಿದ್ದೀನಿ ಅಂತ ಫೀಲ್ ಮಾಡಿಲ್ಲ. ಬೇರೆಯವ್ರು ಫೀಲ್ ಮಾಡ್ತಿದ್ದಾರೆ, ಆದರೆ ನಾನು ಫೀಲ್ ಮಾಡಿಲ್ಲ. ಇನ್ನು 17 kilometers ಇದೆಯಂತೆ ಇಲ್ಲಿಂದ. ಒಂದು ಬ್ರೇಕ್ ತೊಗೊಂಡು ನೀರು ತೊಗೊಂಡು, ನಾವು ನೀರು ಹುಡುಗರಾಗಿದ್ದರೆ ಟೀ ಕುಡ್ಕೊಂಡು ದಮ್ ಹೊಡ್ಕೊಂಡು ಬರ್ತಿದ್ವಿ. ನಾವೇನು ಮಾಡೋಣ, ನೀರು ಕುಡ್ಕೊಂಡು ಒಂದು ಬಾಟಲ್ ಕ್ಯಾರಿ ತೊಗೊಂಡು ಹೋಗ್ತಾ ಇದ್ದೀವಿ. ನಾನು ಇವಳ ಗಾಡಿಗೆ ಶಿಫ್ಟ್ ಆಗಿದ್ದೀನಿ. ಅವರಿಬ್ಬರು ಹಿಂದೆ ಬರ್ತಾ ಇದ್ದಾರೆ ನೋಡಿ.
ಹೆಂಗ್ ಎತ್ತಾಕ್ತಾಳಂದ್ರೆ ಡಕ ಡಕ ಹಿಂದೆ ಮುಂದೆ ನೋಡಲ್ಲ, ಹಂಗೆ ಎತ್ತೆತ್ತು ಹಾಕ್ತಾ ಇರ್ತಾಳೆ. ಇಂಡಿಕೇಟರ್ ಅಂತ ಆಫ್ ಮಾಡು. ಇನ್ನು 29 ಮಿನಿಟ್ಸ್ ತೋರಿಸ್ತಾ ಇದೆ. ಈಗ ಯಾವುದೋ ಒಂದು ಗುಳ್ಳೆ ಬಂದ್ಬಿಟ್ಟು ನನ್ನ ಮುಖನೇ ಹಾಳು ಮಾಡ್ತಾ ಇದೆ ನೋಡಿ. ಬೇಜಾರಾಗೋದು. ಮನೇಲಿದ್ದಾಗ ಏನೂ ಇರಲ್ಲ ಮುಖದ ಮೇಲೆ, ಆಚೆ ಬಂದಾಗಲೇ ಏನಾದರೂ ಕೇಳಿಸ್ತೈತೋ ಇಲ್ವೋ ಗೊತ್ತಿಲ್ಲ, ಸುಮ್ಮನೆ ಬಾಯ್ ಬರ್ಬೋದಾಯ್ತು. ಮುಂದದ್ ಮಾಡೆ ಅಂದ್ರೆ ನಮ್ಮದು ಮಾಡಿದೆ ಕಣೆ. ಈ ಹಾಡು ನೋಡಿದ್ರೆ ಏನು ನೆನಪಾಗುತ್ತೆ? ಕಾಡಲ್ಲಿ ಜೊತೆ ಜೊತೆಯಲ್ಲಿ ನಡೆದು ಹೋಗೋಣ ಬರುವೆಯ. ಇಷ್ಟೆಲ್ಲ ಕಷ್ಟಪಟ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಹೋಗೋ ಪ್ಲೇಸ್ ಡಿಸಪಾಯಿಂಟ್ ಆಗಿಲ್ಲ ಅಂದರೆ ಸಾಕಪ್ಪ ಅನ್ಸ್ಬಿಡೈತೆ. ಲಿಟ್ರಲಿ ಹೆಂಗಾಗ್ಬಿಡೈತೆ ಅಂದರೆ ಡ್ಯಾಶ್ ಎಲ್ಲ ನೋಡಿದ್ವಿ. ಕುತ್ಕೊಳ್ಳೋಕೆ ಆಗ್ತಾಯಿಲ್ಲ, ಸೊಂಟ ಎಲ್ಲ ನೋಡ್ತಾ ಇದ್ದೆ. ಎಸ್ ವಿ ಆರ್ ಫೈನಲಿ ಹಿಯರ್. ನನಗಂತೂ ಸಾಕಾಗೋಗ್ಬಿಟ್ಟಿದೆ ಅಲ್ವಾ? ಚೆನ್ನಾಗಿದೆ. ಏನೋ 400 ಮೀಟರ್ಸ್ ಮಾಡ್ಬೇಕನ್ನ ಅದನ್ನು ಮಾಡ್ತಾ ಇದ್ದೀನಿ. ಎಷ್ಟು ಬಿಸ್ನೆಸ್ ಮಾಡ್ತಾರಂದ್ರೆ ಅಲ್ಲಿ ಇಲ್ಲಿ ಯಾರ್ದು ನೆಟ್ವರ್ಕ್ ಇಲ್ಲ, ಯಾರ ಮೊಬೈಲಲ್ಲೂ ನೆಟ್ವರ್ಕ್ ಇಲ್ಲ. ಹೇಳ್ತೀನಿ ಅದರಲ್ಲಿ ಏನಿದೆ ಅಲ್ಲ, ಹಂಗಲಿ ವೈಫೈ ಕನೆಕ್ಟ್ ಮಾಡ್ಕೊಂಡು ಪೇ ಮಾಡ್ಬೋದು ಅಂತ ಹೇಳಿದರು. 1 ನಿಮಿಷ ವೈಫೈಗೆ 20 ರೂಪೀಸ್ ಅಂತೆ. ಏನು ಗೊತ್ತಾ, ವೈಫೈ ಕೊಡಕ್ಕೆ 1 ಸೆಕೆಂಡ್ ಇವಳೊಬ್ಳು 1 ನಿಮಿಷಕ್ಕೆ 1 ನಿಮಿಷನೂ ಮಾಡಲ್ಲ. ನಾವೇನು ಒಂದು 10 ಸೆಕೆಂಡ್ಸ್ ತಗೋತೀವ, ಆ 10 ಸೆಕೆಂಡ್ಸ್ಗೆ 20 ರೂಪೀಸ್ ಅಂತೆ. ಎಂಥ ಬಿಸ್ನೆಸ್ ಮರ್ರೆ ಅಲ್ವಾ? ನಾವು IT ಫೀಲ್ಡೆಲ್ಲ ಬಿಟ್ಬಿಟ್ಟು ಇಲ್ಲೊಂದು ಅಂಗಡಿ ವೈಫೈ ಚಾರ್ಜ್ ಮಾಡ್ಕೊಂಡಿದ್ರೆ ಅದರಲ್ಲೇ ಬದುಕ್ಬೋದು ಅನ್ಸುತ್ತೆ. ಏನು ಹೋದ್ರೆ ಹೋಗ್ಲಿ ಬಾ, ನಮ್ಗೆ ಯಾಕೆ ವೈಫೈ. ಆದರೆ ಮೋಸ ಗೈಸ್, 20 ರೂಪೀಸ್ ವೇಸ್ಟ್ 10 ಸೆಕೆಂಡ್ಸ್ಗೆ. ಆಮೇಲೆ ಅವ್ರು ಯಾರೋ ಅವ್ರು ಅಲ್ಲಿ ಕನೆಕ್ಟ್ ಮಾಡ್ಕೊಂಬಂದು ಆ ಪಾಸ್ವರ್ಡ್ ನಮ್ಗೆ ಹೇಳಿ ಪೇ ಮಾಡಿದ್ವಿ. ಅಂಗಡಿಯವ್ರದ್ದು. ಸೊ 60 ರೂಪೀಸ್ ಪೇ ಮಾಡಿ, ಅಂದರೆ 10 ರೂಪೀಸ್ ಪರ್ ಹೆಡ್ಡು ಎಂಟ್ರಿ ಫೀ, ಮತ್ತು ಪಾರ್ಕಿಂಗ್ 10 ರೂಪೀಸ್. ಕಾಡೊಳಗೆ ಹೋಗ್ತಾ ಇದ್ದೀವಿ. ನಾನು ಈ ಥರ ವ್ಲಾಗ್ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ಯಾರ ಮುಖನೂ ನೋಡೋದೇ ಇಲ್ಲ, ಯಾಕಂದರೆ ಅವರೆಲ್ಲ ನನ್ನೇ ನೋಡ್ತಾ ಇರ್ತಾರೆ, ನಂಗೆ ಮಾತಾಡೋಕ್ಕೆ ಆಗಲ್ಲ. ಅದಕ್ಕೆ ನಾನು ಯಾರ ಮುಖನೂ ನೋಡೋಲ್ಲ. ಅಲ್ಲ ಸುಮ್ಮನೆ ಹೆಂಗಾರು ಓಡಲಿ, ಕುಳ್ಳಾಡ್ಕೊಂಡು ಒಣ್ಣನ ಹತ್ರಕೋಬೇಕು ಇವಾಗಳು. ನಾನು ಚಿಕ್ಕ ಹುಡುಗಿ ಥರ ಕಾಣಿಸ್ತಾ ಇದ್ದೀನಂತೆ ಗೈಸ್, ಹೌದಾ? ಆಂಟಿ ನೋಡಿ, ಆಂಟಿ ಬಂದ್ಲು. ಆಂಟಿ ಆಂಟಿ ತುಂಬ ತುಟ್ಟಿಕೊಂಡೆ ಆಂಟಿ. ಲೇ ಬೀಪ್ ಹಾಕಕ್ಕಾಗಲ್ಲ, ಸುಮ್ಮನಿರೇ. ಪಾವ್ ಅಂತ ಇದ್ದಾರೆ ಇಲ್ಲಿ, ಬಟ್ ಇಲ್ಲೇನು ಕಾಣ್ತಾ ಇಲ್ಲ, ಇಷ್ಟೇ ಕಾಣ್ತಾ ಇರೋದು. ಹೋಗ್ಬೇಕು ನಡೀರೆ ಇನ್ನು ಮುಂದೆ. ಯಬ್ಬಾ ಇವತ್ತು ನಾವು ಹೋಗ್ತೀವ ಅನ್ನೋದೇ ಡೌಟ್ ಆಗ್ಬಿಡೋಯ್ತು ನನಗೆ. ಗಾಡೀಲಿ ಎಷ್ಟು ದೂರ ಬಂದ್ವಿ, ನಡ್ಕೊಂಡು ಇಷ್ಟು ದೂರ ಹೋಗ್ತಾ ಇದ್ದೀವಿ. ವಾಟ್ ಇಸ್ ದಿಸ್ ಯಾ? ಕಿರ್ಸ್ತೋರ್ ಒಟ್ನಲ್ಲಿ ಎಲ್ಲ ಸೌಂಡ್ ಬರ್ತೈತೆ. ಬಂದ್ವಿ ಕೇವ್ಸ್ ನೋಡಿ, ಇಲ್ಲಿ ನೋಡಿ ಸಕ್ಕತ್ತ ಕಾಣಿಸ್ತೈತಿ ಇಲ್ಲಿಂದ. ಅದ್ರೊಳಗೆ ಹೋಗ್ಬೇಕಾ ನಾವು ಇವಾಗ? ಟೆಂಪಲ್ ದೇವಸ್ಥಾನ ಇರೋದೇ ಬಂದಿಲ್ಲ. ನಾವು ನೋಡಿದ್ರೆ ಈ ಥರ ಟೈರ್ಸಲ್ಲಿ ಬಂದಿದ್ವಿ. ಒಳಗೆ ಹೋಗೋದ ಏನು? ಟೆಂಪಲ್ ಇವಾಗ ನಾವು ಸ್ಟಾರ್ಟ್ ಮಾಡಿದ್ದೀವಿ ದತ್ತಕ್ಕೆ. ಇನ್ನು ಎಷ್ಟು ಮೇಲಿದೆ ಅಂತ ಗೊತ್ತಿಲ್ಲ. ಯವ್ವ ನಂಗೆ ಹತ್ತದಂದ್ರೇ ಕಷ್ಟ. ವೈಫೈ ಎಲ್ಲರೂ ವೈಫೈ ಸಿಗುತ್ತೋ ಅಲ್ಲಿ ಓಸಿ ಕನೆಕ್ಟ್ ಮಾಡ್ಕೊಬಿಡ್ತಾರೆ. ಓಸಿ ಹಂಗೆ ದುಡ್ಡು ಕೊಟ್ಟಿಲ್ವ ಇವಾಗ? ನಿನ್ನ ಟಿಕೆಟ್ ಅದು. ಅದೇ ನನ್ನ ಟಿಕೆಟ್ ವೈಫೈ ಟಿಕೆಟ್ ಅಲ್ಲ.
ಪ್ಲೇಸಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ನಿಂತಿದ್ದೀವಿ ಫೋಟೋಸ್ ಇಟ್ಕೊಂಡು. ಖಾಲಿ ಆಗಲಿ ಅಂದ್ಕೊಂಡು ಇವಾಗ ಹೋಗ್ತಾ ಇದೀವಿ ಒಳಗೆ. ಚಾರ್ಜ್ ಇಲ್ಲ, ಫೋನ್ ಯಾವಾಗ ಸ್ವಿಚ್ ಆಫ್ ಆಗುತ್ತೋ ಗೊತ್ತಿಲ್ಲ, ವ್ಲಾಗ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಮಾವಿನಕಾಯಿ ಅದೇ ವೈಫೈ ಎಲ್ಲ ಕ್ಯಾಶ್ ಇಲ್ಲ. ಮುಗಿಸ್ಕೊಂಡು ಬಂದು ಕೂತಿದ್ದೀವಿ. ಫುಲ್ಲು ಸೆಕೆ ಆಗ್ತಾಯಿದೆ, ಬಿಸಿಲು. ಇವಾಗ ನಾವು ಫಾಲ್ಸ್ ಹತ್ರ ಹೋಗಬೇಕು, ವಿಭೂತಿ ಫಾಲ್ಸ್ ಹತ್ರ. ಸಾರಿ ಬೇಬಿ, ಬಟ್ ಇದೇ ಡ್ರೆಸ್ಸಲ್ಲಿ ಹೋಗೋಕ್ಕಾಗತ್ತಾ ಅಂತ ನೋಡ್ತಾ ಇದ್ದೀವಿ. ನೋಡೋಣ, ಇಲ್ಲೆಲ್ಲಾದರೂ ವಾಶ್ರೂಮ್ಸ್ ಇದ್ದರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸೀ. ಚೆನ್ನಾಗಿತ್ತು ಕೇವ್. ಇದು ಹತ್ತಕ್ಕೆ ಆಗ್ತಲ್ಲ, ಫುಲ್ಲು ಉಸಿರು ಎಳಿತೈತೆ. ಮಾನದಿಂದ ಆಗ್ತದೆ. ನನಗೆ ಬೆಂಗಳೂರಲ್ಲಿ ನಂದಿ ಹಿಲ್ಸ್ನ ಹತ್ತಕ್ಕಾಗಲ್ಲ. ಯವ್ವ ಆಗಲ್ಲ ಕಣಮ್ಮ. ಏನಾಯ್ತ್ರೆ? ಏನಾಯ್ತಾ? ಫಾಗ್ ಏನಾಯ್ತಂತೆ ಅಲ್ಲಿ? ಅಲ್ಲ ಜೇನುಳ ಬೇರೆ ಐತೆ, ಎಲ್ಲಿ ಕಚ್ಬಾರ್ದು ಅಲ್ಲೇ ಕಚ್ಬಿಟ್ರೆ. ಏ ಇಲ್ಲಿ ಇಸ್ಕೊಂಬರ್ಲಿ. ನಾನೇ ಕಷ್ಟಪಟ್ಟು ಹತ್ಕೊಂಬರ್ತಾ ಇದ್ದೀನಿ. ಆಯ್ತಲ್ಲ, ಸೋಡಿ ಸ್ಟ್ರಾಂಗ್ ಅಂದ್ಕೊಂಡಿದ್ದೆ, ಆದರೆ ಸೋಡಿನೂ ಪುಸ್ಸಾಗ್ಬಿಟ್ಟವಳೆ. ನಾವು ಹೋದಾಗ ಇಷ್ಟು ದೂರ ಹೋದ್ವಾ ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಲ್ವಾ? ಬಿಸಿಲು ಬೇರೆ ಬರಬೇಕಾದ್ರೆ. ವಿಭೂತಿ ಫಾಲ್ಸ್ಕೊಂಡು ನಡ್ಕೊಂಡು ಹೋಗ್ಬೇಕೇನೆ, ಹಂಗಾರೆ ಸೋಡಿ ಬರಲ್ಲ. ಇನ್ನೇನು ಗೇಟ್ ಬಂತು, ನಡೀರಿ. ಇಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ನಾವು ವಿಭೂತಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಪ್ಲೇಸ್ ಇತ್ತು ಡ್ರೆಸ್ ಚೇಂಜ್ ಮಾಡೋಕ್ಕೆ, ಮಾಡಿಕೊಂಡು ಗೋಯಿಂಗ್. ಯಪ್ಪ ಸುಸ್ತಾಗ್ಬಿಡ, ಇದು ಒಂದೇ ಪ್ಲೇಸ್ಗೆ. ಸಾಕು ರೋಡ್ ಸರಿ ಇಲ್ಲ. 3 days ಸಾಲ್ತಿಲ್ಲ, 1 week ಮಾಡಬೇಕಾಯ್ತು ಟ್ರಿಪ್ಪು. ಆಂಟಿ ಇವ್ರ ದೊಡ್ಡಮ್ಮ ಕೇಳಿ ನೋಡಿದ್ರೆ ಬ್ಲಾಗು ಕೇಳಿಸ್ಕೊಳ್ಳಿ, 1 ವಾರ ಟ್ರಿಪ್ ಬೇಕಿತ್ತಂತೇಳಿ. 1 ವಾರಕ್ಕೆ 3 ದಿನಕ್ಕೆ ಎಷ್ಟು ಕಷ್ಟಪಟ್ಟು ಬಂದವಳು ಅಂತ ಅವಳಿಗೆ ಗೊತ್ತು. 1 ವಾರ ಅಂತವಳು. ಏನಾಯ್ತು? ಫೋಟೋ ತೆಗ್ಸ್ಕೊಳ್ಳೋಣ ಅಂದಿದ್ದಿಲ್ಲ ಅದಕ್ಕೆ. ಇಲ್ಲಿ ಪ್ಲೇಸ್ ಚೆನ್ನಾಗಿದೆ ಅಂತ ಫೋಟೋ ಇಟ್ಕೊಳಕ್ಕೆ ಬಂದಿದ್ದೀವಿ. ಬಂತಾ ಕ್ಯಾಮ್ರಾ? ಅದೇನೋ ಕಾಣಿಸ್ತಾನೆ ಇಲ್ಲ, ಕ್ಯಾಮ್ರಾ ಏನಾಗಿದೆಯೋ ಗೊತ್ತಿಲ್ಲ. ಬ್ಲೌ ಥರ ನೋಡಿ ಗೈಸ್. ಸ್ಟಾರ್ಟ್. ಲೇ ಇರೇ ಹೋಯ್ತಲ್ಲಿ. ನ್ಯೂ ಡೇ. ನಾವು ವಿಭೂತಿ ಫಾಲ್ಸ್ಗೆ ಹೋಗ್ತಾ ಇಲ್ಲ. ನಾವು ಎಷ್ಟೊಂದು ಟೈಮು ಅಲ್ಲೇ ಫೋಟೋ ತೊಗೊಳಕ್ಕೇ ಸ್ಪೆಂಡ್ ಮಾಡಿಬಿಟ್ವಿ. ಎಷ್ಟೇ ಒಂದು 30 minutes ಇದ್ವಾ, 30 to 40 minutes ಅಲ್ಲೇ ಇದ್ವಿ. ಅದಕ್ಕೆ ಟೈಮ್ ಆಗಿಬಿಡುತ್ತೆ. ಇವಾಗ ನಾವು ಹೋದ್ರು ಇಲ್ಲಿಂದ ಹೋಗೋಕ್ಕೆ 1.5 hour ಬೇಕು. ಟೈಮ್ ಆಗುತ್ತೆ ಅಂತ ಮತ್ತೆ ಸ್ಟೇಗೆ ಹೋಗ್ತಾ ಇದ್ದೀವಿ. ಇನ್ನೂ ಊಟ ಬೇರೆ ಮಾಡಿಲ್ಲ. ಸ್ಟೇಗೆ ಹೋಗಿ ಅಲ್ಲೇ ನಮ್ಮ ಸ್ಟೇ ಹತ್ರ ಬೀಚ್ ಇದೆಯಲ್ಲ, ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡಿದ್ದೀವಿ. ಆ್ಯಂಡ್ ವಿಭೂತಿ ಫಾಲ್ಸ್ ಅಂತ ಸ್ವಲ್ಪ ಟ್ರೆಕ್ಕಿಂಗು ಇದೆಯಂತೆ, ನೀರು ಕಮ್ಮಿ ಇದೆ ಅಂತ ಅಂದರು. ಯಾಕೋ ನೀರು ಬೇಡ ಅಂತಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಇವಾಗ ಸ್ಟೇ ಹತ್ರನೇ ಹೋಗ್ತಾ ಇದ್ದೀವಿ. ಬಂದಿವೆ, ಊಟ ಮಾಡೋಕ್ಕೆ ನಿಲ್ಸಿದ್ದೀವಿ. ಎಲ್ಲರೂ ಹೊಟ್ಟೆ ತುಂಬಿದ್ಮೇಲೆ ಎಲ್ಲ ಇವಾಗ ಫಾಲ್ಸ್ಗೆ ಹೋಗೋಣ ಅಂತ ಇವಾಗ ಮತ್ತೆ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಬಂದಿದೆ ಪ್ಲೇಸಸ್ ನೋಡೋಕ್ಕಲ್ವಾ ಅಂದ್ಬಿಟ್ಟು ವೇಸ್ಟ್ ಮಾಡೋದು ಬೇಡ ಅಂತ ಹೋಗ್ತಾ ಇದ್ದೀವಿ. ಅಲ್ಲೂ ನಡಿಬೇಕಂತೆ ಸ್ವಲ್ಪ 10 minutes. ಇಟ್ಸ್ ಓಕೆ, ಒಂದೇ ದಿನ ತಾನೇ, ಮತ್ತೆ ರೂಮ್ಗೆ ಹೋಗಿ ಮಲ್ಕೊಳ್ಳೋದೇನೆ. ಇಲ್ಲಿ ನಿಜ ಬರ್ಬೇಕು, ಎಲ್ಲಾದ್ರೂ ಆಚೆ ಬಂದರೆ ಕ್ಯಾಶ್ ತೊಗೊಬರ್ಬೇಕು. ಇಲ್ಲಿ ಬಡ್ಕೊಂಡಿದೀನಿ, ಕ್ಯಾಶ್ ಇಟ್ಕೊಳ್ರೆ ಅಂತ ಹೋಗ್ಬಿಟ್ಟು ನಾವೆಲ್ಲ ಕಡೆ ಆನ್ಲೈನ್ ಪೇಮೆಂಟ್ ಇರುತ್ತಲ್ಲ ಅಂತ ಬಂದ್ವಿ. ಬಟ್ ಎಲ್ಲ ಕಡೆ ಪಾರ್ಕಿಂಗಿಗೂ ಕ್ಯಾಶೇ ಕೇಳ್ತಾ ಇದ್ದಾರೆ. ಮತ್ತು ಟಿಕೆಟ್ ಪ್ರಾಬ್ಲಮ್ ಏನಂದ್ರೆ ಇಲ್ಲೆಲ್ಲೂ ನೆಟ್ವರ್ಕ್ ಇಲ್ಲ. ಅವ್ರ ವೈಫೈನೇ ವರ್ಕ್ ಆಗ್ತಾ ಇಲ್ಲ. ಅಯ್ಯೋ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ, ಸುಸ್ತಾಗ್ಬಿಡೈತೆ. ಏನೇ ಪ್ರಾಬ್ಲಮ್ಮು? ಏನಂದ್ಲೆ? ಹೇಳು
ಹುಡುಗಿ ತುಂಬ ಕೆಟ್ಟೋಗ್ಬಿಟ್ಟಿದ್ದಾರೆ, ನನ್ನ ಕೆಡಿಸ್ತಾ ಇದ್ದಾರೆ. 10 minutes ವಾಕ್ ಅಂತ ಇಲ್ಲಿ. ಏನ್ ಗೊತ್ತಾ, ಏನೋ ನಂಗೆ ದೇಜವು ಫೀಲ್ ಆಗ್ತದೆ, ಯಾವಾಗ್ಲೋ ಬಂದಿದ್ದೀನಿ ಮುಂಚೆ ಅನ್ನೋ ತರ. ಹೌದಾ? ಫಸ್ಟ್ ಟೈಮ್ ಬರ್ತಿರೋದು. ಕನ್ಸ್ ಬಿದ್ದಿರ್ತ ಅನ್ಸುತ್ತೆ ನಿಂಗೆ. ಇಷ್ಟೇ ಜಾಗ, ಈ ಜಾಗ ಮಾತ್ರ. ಅದೇ ಕನ್ಸ್ ಬಿದ್ದಿರ್ಬೇಕು. ಹಂಗೆ ಇದೆಯಾ, ಹೋಗು. ಅಪ್ಪಡಿ ಪೋಡ ಅಂತ ಹೆಂಗಾಡ್ತಾವಳು ನೋಡಿ. ಇನ್ನು ಇವಾಗಷ್ಟೆಲ್ಲ ಇನ್ನು ರಾತ್ರಿ ಅವಳು ಅವತಾರ ನೋಡ್ಬೇಕು ನೀವು. ಸುಮ್ಮನೆ ನಗ್ತಾನೆ ಇರ್ತಾಳೆ. ಜೋಕಿಯಲ್ಲಿ ಜೋಕ್ ಹೇಳ ಅಂತಾರೆ. ನೀನು ಇರುವೆ ಮೇಲೆ ಕುತ್ಕೊಂಡ್ರೆ ಬದುಕುತ್ತ. ಅಯ್ಯೋವ್ವ, ಎಲ್ಲೋದ್ರೂ ಹತ್ತದೇ ಐತಲ್ಲಪ್ಪ. ಉಸಿರು ಹೋಗ್ತಾಯ್ತು ನನಗೆ. ಹೋಗ್ಬಿಡ್ತಾಳಂತ ನೋಡ್ಬೇಕು. ಎದೆಲ್ಲ ಡವ ಡವ ಅಂತೈತಿ. ಡಗ್ ಡಗ್ ಬಂತನ್ಸುತ್ತೆ. ಹ್ಞೂ, ನಾನು ಇವಾಗ ಔಷಧಂಗೆ ಅದೇ ಹೇಳಿದೆ, ಊಟ ಮಾಡ್ಕೊಂಡು ಬಂದಿರೋದಕ್ಕೆ ಹತ್ತುತ್ತಾ ಇದ್ದೀವಿಲ್ಲ ಅಂದರೆ ನಾವು ಬರ್ತಾನೆ ಇರಲಿಲ್ಲ. ಎಸ್, ಯೋ ಇನ್ನೂ ಐತೆ ಕಣೆ. ಕೇಳಿ ಈ ಕಡೆ ಹೇಳಿ ನಾ ಇಷ್ಟು ಇವಳಿಗೆ ಪ್ರೀತಿಗೆ ನೆಕ್ಸ್ಟ್ ಟ್ರಿಪ್ ಮಾಡಿದ್ರೆ GRSಗೋ ಇಲ್ಲ ವಂಡರ್ಲಾಗ್ ಮಾಡಬೇಕು. ಅದು ಟ್ರಿಪ್ಪಾ ಹೇಳು. ಎಕ್ಸ್ಪ್ಲೋರ್ ದ ನ್ಯೂ ಥಿಂಗ್ಸ್ ಪ್ರೀತಿ. ಅಲ್ಲ, ಊಟನೂ ಅಷ್ಟೇ. ಬೆಂಗಳೂರಲ್ಲಿ ಏನು ತಿನ್ನಬೇಕೋ ಅದೇ ಇಲ್ಲೂ ತಿನ್ನಬೇಕು. ನಾನು ಹೇಳ್ತಾ ಇದ್ದೀನಿ ಬೇರೆ ಟ್ರೈ ಮಾಡು ಅಂತ. ಅದೇ ತಿನ್ನೋಡಿದ್ರೇ ಇಷ್ಟ ಆಗೋದು. ಸರಿನಾ, ತೋರಿಸ್ಬಿಟ್ಟೆ. ಅಂತೂ ಇಂತೂ ಎಲ್ಲರ ಕಾಳುಗಳು ಫುಲ್ ಡ್ಯಾನ್ಸ್ ಆಡ್ತಿದೆ. ಎಲ್ಲ ಇದೆ ಫಾಲ್ಸು. ಈ ಫೋನ್ ಬ್ಯಾಗಲ್ಲ ಹಾಕು. ಇವಾಗ ನಾನು ನನ್ನ ಮುಖ ತೋರಿಸ್ತೀನಿ ನೋಡಿ, ನಾನು ಯಾವ ಪೋಸ್ಚರಲ್ಲಿ ಕೂತಿದ್ದೀನಿ ಅಂತ. ನೀನು ಹಾಕಿದ್ಯಾ? ನೀನು ನಂಬ್ಕೊಂಡೆ ಕೂತಿದ್ದೀನಿ. ಹ್ಯಾವಿಂಗ್ ಫನ್ ಗಾಯ್ಸ್. ಆ್ಯಕ್ಚುಲಿ ರೋಡು ಪ್ಲೇನ್ ಆಗಿತ್ತು, ಅದಕ್ಕೆ ತುಂಬ ದಿನ ಹೋಗಿದ್ದೀನಿ ಕುತ್ಕೊಂಡು. ಚಿಕ್ಕ ವಯಸ್ಸಲ್ಲೆಲ್ಲ ಕುತ್ಕೊತಾ ಇದ್ದೀನಿ, ಕುತ್ಕೊಬೇಕು ಅನಿಸ್ತು, ಅದಕ್ಕೆ ಹಿಂಗೆ ಕುತ್ಕೊಂಡಿದ್ದೀನಿ. ಉತ್ತರಗಳು ಆಡ್ತಾ ಇದ್ದೀರಾ ಅಂತ ಅನ್ಕೋಬೇಡಿ. ಜಸ್ಟ್ 1-2 minutes ಅಷ್ಟೇ. ತಿರ್ಕೊಂಡ್ಬಿಟ್ಟೆ. ಜಸ್ಟ್ ಒಂದು 10 minutes ಕುತ್ಕೊಂಡಿದ್ದೆ ಅಷ್ಟೇ. ಆ್ಯಂಡ್ ಕಾಲು ಹೋಗ್ಬಿಟ್ಕೊಂಡ್ಬಿಟ್ಟು ಅದೇನೋ ಕುತ್ಕೊಬೇಕಂತ ಇಷ್ಟ ಆಗಿತ್ತು. ಅದು ರೋಡು ಚೆನ್ನಾಗಿತ್ತಲ್ವಾ, ಅದಕ್ಕೆ ಸರಿ. ಭಯನೇ ಆಯಿತು ನನಗೆ. ಯಾಕೆ ಹುಚ್ಚಿತರ ಆಗ್ತಾ ಇದೆಯಾ? ನೋಡ್ದ ಕೇಳಿಸ್ಲಿಲ್ಲ. ಅದೊಂಥರ ಆಸೆ ಇತ್ತು. ಆ್ಯಂಡ್ ರೋಡು ಪ್ಲೇನ್ ಆಗಿತ್ತಲ್ಲ ಅಂದ್ಬಿಟ್ಟು ಸಖತ್ ಚಿಲ್ಲಾಗಿದೆ. ಆ್ಯಂಡ್ ಇವರು ಪ್ರೋ ರೈಡರ್ ಬೇರೆ. ಆವಾಗಲೇ ನಾವು ಸೋಡಿ ಕೇಳಿದೆ, ಸೋಡಿ ಮುಚ್ಕೊಂಡು ಬಾ ಅಂದರು. ಇದರಿಂದ ಕ್ಲಿಯರ್ ಹೊಡಿತಾ ಇದೆ ಅನ್ಸುತ್ತೆ. ನಾನು ಸಿಡುಕ್ತಾನೆ ಇರಲಿಲ್ಲ ಆ್ಯಕ್ಚುಲಿ. ಇಲ್ಲಿ ಇವ್ರ ಜೊತೆ ಬಂದು ನಾನು ಸಿಡ್ಕೋದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಇವಾಗ. ಓ ಮೈ ಗಾಡ್, ಸೋಡಿಯಿಂದ. ಯವ್ವ ಸೋಡಿ, ಯು ಆರ್ ರೈಟ್. ಅವಳು ಹೆಂಗೆ ಗೊತ್ತಾ, ಕಾಂತರ ಫಿಲ್ಮ್ ಕಂಡ್ರೆ ಅನ್ನಲ್ವಾ ಅಂಗೋಳು ಅಂತಾಳೆ. ಯಾಕ್ರೆ ಅಂದ್ಬಿಡ್ತಾಳೆ. ಅವ್ಳು ಆಗ ನೋಡ್ದಾಗ ಇರೋದು ನಮಗೆ ಹಬ್ಬ. ಈಗ ಬಂದಿಲ್ಲ ಅಂದ್ಕೊಳ್ಳಿ, ಯಾಕ್ರೆ ಬಂದಿಲ್ಲ ಅಂತಾಳೆ. ಮುಂದೆ ಹೋದ್ರೆ ಮುಂದೆ ಯಾಕೆ ಹೋಗ್ತೀರಾ ಅಂತಾಳೆ. ಹಿಂದೆ ಹೋದ್ರೆ ಯಾಕ್ರೆ ಲೇಟಾಗಿ ಬರ್ತೀವಿ. ಪಕ್ಕಕ್ಕೆ ಹೋದ್ರೆ ಕೇಳ್ರಿ, ಪಕ್ಕಕ್ಕೆ ಹೋದ್ರೆ ಯಾಕೆ ಪಕ್ಕಕ್ಕೆ ಬರ್ತೀಯ? ಅಯ್ಯವ್ವ, ಅವ್ಳ ಜೊತೆ ಇರೋದು ಸ್ವಲ್ಪ ಅವಳಿಗೆ ಕರೆಕ್ಟ್. ಅವಳಿಗೆ ಪೇಷನ್ಸ್ ಇರಬೇಕು ಅವಳ ಜೊತೆ ಇರ್ಬೇಕಂದ್ರೆ. ಕೆಚ್ಚಿದ್ರೆ ಬ್ಲಾಕ್ ಮಾಡ್ತಾಳೆ. ಅವಳ ಫೋನಲ್ಲೇ ಬ್ಲಾಕ್ ಮಾಡ್ತಾರೆ ಅಷ್ಟೇ, ನೋಡಿದ್ರೆ ಅಷ್ಟೇ ಅವಳು. ಗೈಸ್, ಒಂದು ಸ್ವಲ್ಪ ಹೊತ್ತು ಗಾಡಿ ನಿಲ್ಸಿದ್ದೀವಿ. ಹೋಯ್ತಾ ಇದೀವಿ, ಹೋಯ್ತಾನೆ ಇದೀವಿ, ಮುಗೀತಾ ಇಲ್ಲ. ಯವ್ವ, ಇನ್ನೆಷ್ಟು ದೂರ ಆಯ್ತು ನೋಡಿದ್ರೆ? ಮ್ಯಾಪ್ ಹಾಕಿದ್ದೀರಾ?
ಯಾರ ಫೋನಲ್ಲಿ ಚಾರ್ಜು ಇಲ್ಲ. ಎತ್ತಿ 10 ನಿಮಿಷ ಗಾಡಿ ನಿಲ್ಸೋಣ, ಗಾಡಿನೂ ಬಿಸಿ ಆಗ್ಬಿಡತ್ತೆ ಅಂತ ನಿಲ್ಸಿದ್ವಿ. ಇವಾಗ ರೂಮಿಗೆ ಬಂದಿದ್ದೀವಿ. ಯಾಕೆ ನಗ್ತಾ ಇದೆಯಾ? ರೀಸನ್ ಹೇಳು, ರೀಸನ್ ಹೇಳು ಹೇಳು ಹೇಳು. ಹೇಳು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್. ಬಾಯ್ ಬಾಯ್ ಬಾಯ್.